ಮನಿ ಹುಡ್ಕಕ್ಕೆ ಏನು ತ್ರಾಸ ಆಗ್ಲಿಲ್ಲಲ್ರಿ? ನಾ ಅದೇನಲ್ಪ, ನಾನು ಕರ್ಕೊಂಬಂದ್ಬಿಟ್ಟೆ ಸೀದಾ, ಮತ್ತೆಲ್ಲಿ ತ್ರಾಸ ಆಗ್ಬೇಕ? ಹೌದಲ್ಲ ಅಕ್ಕಾರ. ನೋಡ್ರಿ, ಒಂದ್ ಹೆಣ್ಣು ಗಂಡು ಯಾವ ಊರಂದ ಯಾವ ಊರಿಗೆ ಕೂಡ್ಬೇಕಂದ್ರೆ ಒಬ್ರು ಬೇಕಲ್ಲ. ನೋಡ್ರಿ, ಅವತ್ ನೀವು ಬಂದ್ ನಮ್ಮ ಹೆಣ್ಮಕ್ಳು ನೋಡಿ ಒಂದ್ ಒಂದ್ ದಾರಿ ಆತ್ ನೋಡ್ರಿ ಹೇಳಾಕ. ಒಂದ್ ಕಲ್ಯಾಣ ಕಾರ್ಯ ಮಾಡ್ಸೋದಪ್ಪ, ಒಳ್ಳೇದಾಗ್ಲಿ ಅಂತ ಹೇಳಿ. ತಡ್ರಿ, ನಮ್ಮ ಹೆಣ್ಮಕ್ಳು ಒಳಗದವು, ಕರಿತೀನಿ. ಮನಿ ಭಾಳ ಚಂದ ಐತ್ಲಾ ನಿಮ್ಮ ಮಾವಂದು. ಬಡವ್ರಂದ್ರು ತೀರಾ ಅಷ್ಟೇನು ಸೌಕರ್ಯ ಕಡಿಮೆ ಏನಿಲ್ಲ. ಅಯ್ಯೋ ಶಾಂತಕ್ಕ, ಇವ್ರ ಮನಿ ತೊಗೊಂಡು ನಮಗೆ ಏನಾಗಬೇಕಾಗೈತಿ? 3 ಹೆಣ್ಮಕ್ಳು ಬಿಡು ಹೋಲತ್ತಾಗ. ಅಲ್ಲ, ಹೆಣ್ಣು ಕೊಟ್ಟರೆ ಸಾಕಾಗೈತಿ. ಅಯ್ಯೋ ದೇವ್ರೇ, ನನಗಂತರೂ ಈ ಹೆಣ್ಣು ಹುಡ್ಕಾಕ ಅಡ್ಡಾಡಿ ಸಾಕಾಗೈತಿ. ಅಲ್ಲೇ ಒಂದು ಜಗ ಬಿಡ್ಲಿ ನನಗೆ ಕುಂದ್ರಾಕ. ನನ್ನ ಮಕ್ಕಳಿರೋ ಸಾರಿ ಚಮಚ ಇದ್ದಂಗೆ ಅದಾವು. ಒಂದು ಈಟ್ ಸರ್ಕೋ, ನಾನು ಈಟ್ ಕುಂದಿರ್ತೀನಿ. ಅಂಡೇದಂತ ಕುಂಡಿ ಮಾಡ್ಕೊಂಡು ನೀವು ಕುಂತಿರಲ್ಲ, ಸರ್ಕೋತಾಗ. ಬಂದಲ್ಲೇ ಹೋದಲ್ಲಾರ ಒಂಚೂರು ಚಂದಾಗಿ ಮಾತಾಡ, ನೀನು ಬಾಯಾಗ ಮಾತಾಡ. ಆರಾಮದಿರ ಅಕ್ಕಾರ? ಆರಾಮದಿರ್ರಿ ಅಣ್ಣಾರ? ಇದು ಅಕ್ಕಾರ ಅಂದ್ರೆ ಮತ್ತೆ ಹಿಂಗ ಕನ್ಯೆ ಅದಾವು ಅಂತೇಳಿ, ಮತ್ತೆ ನಮ್ಗಿರೋದು ಒಬ್ಬನೇ ಮಗ. ನೀನು ಹಂಗಾರೆ ಹೆಣ್ಣು ನೋಡೋದೊಂದು ಆಗೇ ಬಿಡ್ಲಿ, ಅವಂಗೂ ಮದಿ ಮಾಡ್ಬೇಕಂತಿದ್ವಲ್ಲ, ಹಂಗಾಗಿ ಇವತ್ತು ಬರ್ತೇವೆ ಅಂತ ಹೇಳ್ಬಿಡುವ ಅಂತಂದೆ. ನಿಮಗೆ ಒಬ್ಬನ ಮಗ ಅನ್ರಿ? ಇಲ್ರಿ, ಒಬ್ಬ ಮಗ, ಒಬ್ಬಾಕಿ ಮಗಳು. ಇದು ತಡ್ರಿ, ನಾಷ್ಟ ತರ್ತೀನಿ. ತಿನ್ನ ಕುಡಿಯೋಕೆ ಈಗ ಏನು ಬೇಡ್ರಿ, ಫಸ್ಟ್ ಕನ್ನೆ ತೋರಿಸೋದು ಆಗಿಬಿಡ್ಲಿ, ಆಮೇಲೆ ತಿನ್ನೋದು ಉಣ್ಣೋದು ಐತೆ. ಬಾರ್ವಾ ಅವ್ವ, ನಾನು ನಿನಗೆ ಹೇಳೇನಿ, ಅವ್ರ ಹತ್ರ ಏನೈತಿ ಏನಿಲ್ಲ ನೋಡಿನ ಹೊರಗೆ ಬರ್ತೀನಿ, ಇಲ್ಲ ಬರಲ್ಲ ಅಂತೇಳಿ. ಹೊರಗೆ ಬಂದು ನಿಂದಿರ ಸುಮ್ಮನೆ, ಆಮ್ಯಾಗ ನೋಡೋಣಂತೆ. ಈಕಿ ನಮ್ಮ ದೊಡ್ಡ ಮಗಳ, ಈಕಿದ ಲಗ್ನ ಮಾಡಿನೇ ಇಬ್ಬರದು ಮಾಡೋಣ ಅಂತ. 3 ಮಕ್ಳು ಅದಾರ ಅನ್ನೋಕ್ಕಷ್ಟೇ. ಈಗ ಮತ್ತೀಗ ದೊಡ್ಡಕಿನ ಬಿಟ್ಟು ಸಣ್ಣವ್ರದ್ದು ಹೆಂಗೆ ಮದುವೆ ಮಾಡೋದ್ರಿ? ಅದಕ್ಕೆ 3 ಮಂದಿದ ಜೊತೆಗೆ ಮಾಡೋಣ ಅಂತ. ಇಲ್ಲ ಒಬ್ಬೊಬ್ರದೇ ಅಂದರೆ ಈಕಿ ದೊಡ್ಡಕ್ಕಿದ ಫಸ್ಟ್ ಮಾಡಿ ಮುಗಿಸೋಣ ಅಂತ ಈಗ. ಹೌದು, ಅದು ಕರೇನ್ರಿ. ನಿಮ್ಮ ಹುಡುಗ ವಯಸ್ಸು 30 ಮೇಲೆ ಆಗ್ಯಾವು ಅಂದಿದ್ರು, ಅದಕ್ಕೆ ನಮ್ಮ ದೊಡ್ಡಕ್ಕಿನ ತೋರಿಸಿದೆ. ಇವೆರಡು ಇನ್ನು ಈಕಿ ಕೆಳಗಿರೋ 2 ಹುಡುಗರು ಭಾಳ ಸಣ್ಣ ಆಗ್ಬಿಡ್ತಾವೆ ಮತ್ತೆ ಇವರಿಗೆ, ನಿಮ್ಮಗ್ಗ. ಅಪ್ಪ ಹೆಂಗ ಅನ್ನಿಸ್ತು ಹುಡುಗಿ? ನೋಡವ, ಹುಡುಗನ ಸರಿತ್ನಂಗೆ ನೋಡ್ಕೋ. ಇವನ ಹುಡುಗ ಅಭಿಷೇಕ್ ಅಂತೇಳಿ ಹೆಸರು. ಚಲೋ ಓದ್ಯಾನ, ಕೆಲಸನೂ ಮಾಡ್ತಾ ಅದಾನೀಗ. ಏನು ಪಗಾರನೂ ಅಡ್ಡಿ ಇಲ್ಲ, ಒಂದು ಲೆಕ್ಕಕ್ಕೆ ಬರ್ತಾ ಐತಿ, ಚಲೋ ಐತಿ. ಒಂದು ಸ್ವಂತ ಮನೆ ಐತಿ. ನೋಡವ, ವಯಸ್ಸು 32 ಕರೆಕ್ಟ್ ವಯಸ್ಸು. ಅಯ್ಯೋ, ಈ ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಹಾಕ್ಕೊಂಡು ನನಗೇನೋ ಇಷ್ಟ ಆಗಲಿಲ್ಲ. ಕಾರ್ ಆಯ್ತಾ? ಸುಮ್ಮನಿರು. ಇಲ್ಲ ಅಕ್ಕಾರ, ಅವ್ರು ಏನು ಮಾತಾಡ್ಬೇಕಂತ ಆಕಿ ಮಾತಾಡ್ಲಿ ಬಿಡ್ರಿ. ಯಾಕಂದ್ರೆ ನೀವು ಹಿಂಗೆ ಮಾತಾಡಬೇಡ ಅಂತಂದು ಆಮೇಲೆ ಅವ್ರಿಗೆ ಮಾತಾಡೋಕ್ಕೆ ಯಾವಾಗ ಅವಕಾಶ ಸಿಗ್ಬೇಕು? ಈಗ ಎಲ್ಲರೂ ಇದ್ರ ಬದ್ರನಾದೀವಿ. ಅವ್ರಿಗೆ ಏನು ಅನ್ಸತಿ, ಆಕಿಗೆ ಅನ್ಸತಿ, ಆಕೆ ಮಾತಾಡಲಿ. ನಿಮ್ಗೆ ಏನು ಅನ್ಸತಿ ನೀವು ಮಾತಾಡ್ರಿ. ಇಲ್ಲಡವ, ಹುಡುಗನ ಜೊತೆಗೆ ಸಪ್ರೇಟಾಗಿ ಮಾತಾಡ್ಬೇಕಂದ್ರೆ ಬೇಕಾದ್ರೆ ಮಾತಾಡಕ್ಕೆ ಹೋಗು. ಹೋಗತ್ತೆ, ನಿನ್ನ ಜೊತೆಗೆ ಮಾತಾಡ್ಬೇಕಂತಕ್ಕೆ ಹೋಗಿ ಏನಾದ್ರು ಮಾತಾಡ್ಕೊಂಬರೋಗು. ನಮ್ಮ ಹುಡುಗಿಗೂ ನಾಚಿಕೆ ಭಾಳ. ನಿಮ್ಮ ಮಗಳು ಬರಲಿಲ್ಲ? ಇಲ್ಲ, ಆಕಿದ ಸ್ವಲ್ಪ ಓದೋದು ಇರ್ತಾವು. ಆಮೇಲೆ ಬೇಸರ ಆಗೈತಿ, ನಾವಲ್ಲೇ ಇವತ್ತು ಮನ್ಯಾಗ ಇರ್ತೀನಿ, ನೀವು ಹೋಗಿ ಬರ್ರಿ ಅಂತ ಅಂದ್ಲ. ಆಯ್ತು ಬಿಡವ, ಇನ್ನು ಕನ್ನೆ ನೋಡೋದಷ್ಟೇ ಅಲ್ಲ, ಹಣ್ಣಿಡಕ್ಕೆದು ಬಂದಾಗ ಎಲ್ಲರೂ ಬಂದ್ರ ಅದ್ರ ಜೊತೆಗೆ ಅಂತೇಳಿ ನಾನು ಬಿಟ್ಟು ಬಂದೆ. ಅಂದಂಗೆ ಅಣ್ಣಾರ, ನೀವೇನು ಮಾಡ್ತಾ ಇದ್ದೀರಿ? ನಾವು ಹೊಲ್ದಾಗ ಕೆಲಸ ಮಾಡ್ತೀವಪ್ಪ. ಹೊಲ ಐತಿ, ಅದರದೇ ರೈತರ ಕೆಲಸನೇ ಮಾಡೋದು. ನಮ್ಮ ಬೇರೆ ಏನೂ ಕೆಲಸ ಇಲ್ಲ. ನನ್ನ ಮಗ ಓದ್ಸೇವಿ ಚಲೋತ್ತಂಗ. ಅವನು ಕೆಲಸ ಮಾಡ್ತದಾನ, ತಿಂಗಳಿಗೆ 25,000 ರೂಪಾಯಿ ಪಗಾರ ಐತೆ ಅವಂಗೆ. ಅವನು ಅದ್ರಾಗ ಕೆಲಸ ಮಾಡ್ತಾನೆ. ಮನೆ ಒಂದು ಚಲೋ ನಡೀತೈತಿ. ಅವು ಕಾಳು ಕಡಿ ಮನೆಗೆ ಏನು ಬೇಕು ಎಲ್ಲ ನಾವು ಹೊಲದಾಗ ಬೆಳಿತೀವಿ. ಮತ್ತೇನು ಇದು ಏನದು ಕೊಂಡು ತರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಉಪ್ಪು ಖಾರ ಇಂಥವೆಲ್ಲ ಕೊಳ್ಳೋದಿದ್ದೇ ಇರ್ತೈತಿ. ಇನ್ನು ಬೇರೆ ಎಲ್ಲ ಆದಷ್ಟು ನಾವು ಹೊಲದಾಗ ಬೆಳ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಮ್ಯಾರಿಗೆ ಹೆಚ್ಚಿ ತೊಗರಿ ಹೆಚ್ಚಿರ್ತೀವಿ. ತೊಗರಿನೇ ಬೇಕಾದಷ್ಟು ವರ್ಷ ಪೂರ್ತಿ ಆಗುವಷ್ಟು ತೊಗರಿ. ಆಮೇಲೆ ಇದು ಏನದು ಸಪ್ಪು ಗಿಪ್ಪು ಎಲ್ಲ ಪ್ರತಿಯೊಂದು ಮನೆಗೆ ಏನು ಬೇಕಲ್ಲ ಆದಷ್ಟು ನಾವು ಮನ್ಯಾಗ ಇದು ಮಾಡ್ತೀವಿ. ನಿಮ್ಮ ಹೆಸರು? ಲಲಿತಾ ಅಂತ. ಓ, ಹೆಸರು ಚೆನ್ನಾಗೈತಿ, ಒಂಥರ ಹೆಸರು ಚೆನ್ನಾಗೈತಿ ಕೇಳಕ್ಕೆ. ಅಂದಾಗ ನಿಮ್ಮದು ಕಾರಿಲ್ಲ? ಕಾರು ಅಂದರೆ ನಾನು ಎನಿ ಟೈಮ್ ಕೆಲಸದ ಮ್ಯಾಗಿರವ, ಅವಶ್ಯಕತೆ ಇಲ್ಲ ಅಂತ ತಗೊಳ್ಳಿಲ್ಲ. ಕಾರು ಈಗ ಸದ್ಯಕ್ಕೆ ಕಾರ್ ತಗೊಳ್ಳೋಷ್ಟು ಅನುಕೂಲ ಸೌಲಭ್ಯ ಇಲ್ಲ. ತೊಗೋಬೇಕು, ಹಂಗಂತ ತೊಗೊಳಂಗೇ ಇಲ್ಲ ಅಂತಲ್ಲ, ತೊಗೊತೇನೆ. ಸದ್ಯಕ್ಕೆ ತೊಗೊಂಡಿಲ್ಲ ಅಷ್ಟೆ, ತೊಗೋಬೇಕು. ಇನ್ನೂ ತೊಗೊಂಡಿಲ್ಲ. ತೊಗೊಳೋದು ಯಾವಾಗ? ಈಗ ಸದ್ಯಕ್ಕೆ ಅನುಕೂಲ ಇಲ್ಲ. ಸ್ವಲ್ಪ ಬೇರೆ ಖರ್ಚು, ಸ್ವಲ್ಪ ಸಾಲದ ಕೆಲವೊಂದು ಸಣ್ಣ ಪುಟ್ಟ, ಹಾಗೇನಿಲ್ಲ. ಅವೆಲ್ಲ ಮುಗಿದ್ಮೇಲೆ ತೊಗೊಳ್ಳೋಣ ಅಂತೇಳಿ. ಯಾಕೆ, ಏನಾಯ್ತು? ನಾನು ಮದುವೆ ಮಾಡ್ಕೊಡೋ ಹುಡುಗಂದು ಕಾರ್ ಇರ್ಬೇಕಂತ ನಂಗೆ ಆಸೆ. ನೀವಿಲ್ಲ ಅಂತ ಇದೀರಿ. ಸರಿ, ಇದು ಏನದು, ನೀವು ಹಳ್ಳ್ಯಾಗೆ ಇರೋದಾ? ನನ್ನ ಕೆಲಸ ಅಲ್ಲಿಂದನೇ ಐತಿ, ಏನು ತೊಂದರೆ ಇಲ್ಲ.
ಸಿಟಿಯಾಗಿರ್ಬೇಕಂತ ಏನಿಲ್ಲ, ಹಳ್ಳ್ಯಾಗ ಇರೋದು ಈಗ ನಾ ಸದ್ಯಕ್ಕಂತ್ರ ನಮ್ಮ ಅಪ್ಪ ನಮ್ಮ ಅವ್ನ ಜೋಡಿ. ನಮ್ಮ ಮನೆ ಅಲ್ಲೇ ಐತಿ, ಸ್ವಂತ ಐತಿ. ಹಾಂ ಹಾಂ ಹಳ್ಳಾಗಿ ಎಲ್ಲಿ ಬಾಡಿಗೆ ಇರ್ಬೇಕು, ಸ್ವಂತ ಸಣ್ಣದ ದೊಡ್ಡದ ಅಂತ ಇರ್ತೈತಿ. ನಿಮ್ಮ ಮನೆ ಒಳಗೆ ಅಂದರೆ ಅಡುಗೆ ಮನ್ಯಾಗ ಸಿಂಕ್, ಬಚ್ಚಲ ಒಳಗೆ ನಳ, ಸ್ನಾನಕ್ಕೆ ಇದು ಶವರ್ ಟೈಪ್, ಆಮೇಲೆ ಮೇಲೆ ಟಾಕಿ ಕುಂದ್ರಸಿರ. ಏನು ಕುಡಿಯೋ ನೀರು ಬಿಟ್ಟಾಗೆಲ್ಲ ಕೊಡ ಹೊತ್ತು ತುಂಬಿಸ್ಬೇಕಾ? ಕೊಡ ಹೊತ್ತು ತುಂಬಿಸೋದು, ತುಂಬಿಕೊಂಡೇ ಹೋಗೋದು. ಅಡ್ಗೆ ಮನ್ಯಾಗ ಸಿಂಕ್ ಹಿಂಕ್ ಇಡಕ್ಕೆ ನಮ್ದೇನು ಪ್ಯಾಟರ್ನ್ ಮನಿನ? ಬೇಕಾರೆ ಬಚ್ಚಲ್ದಾಗ ಮ್ಯಾಗ ಒಂದು ಟಾಕಿ ಕುಂದ್ರಿಸಿ ಇದು ನಳ ಮಾಡಿಸೋಣಂತ ಬಿಡ್ರಿ, ಅದಕ್ಕೇನಾಗೋದೈತಿ. ಹಾಂ, ಮಾಡಿಸ್ಬೋದು. ಅದಾತು. ಇದು ನೀವು ಪಿಕ್ಚರ್ಗೆ ಅದು ಹೋಗೋರು ಅಭ್ಯಾಸ ಐತೆ? ಹಾಂ, ಮೊದಲು ಹೋಗಿದ್ದೆ ದೋಸ್ತರ ಜೊತೆಗೆ ಪುನೀತ್ ಪಿಕ್ಚರ್ ಬಂದಾಗ. ಪುನೀತ್ ಅಣ್ಣ ತೀರ್ಕೊಂಡ್ಮೇಲೆ ಥಿಯೇಟ್ರಿಗೆ ಹೋಗಕ್ಕೆ ಮನಸ್ಸೇ ಆಗೋಲ್ತ. ಯಾವ್ದಾರ ಒಂದು ಏನೋ ಎರಡು ಯಾವುದೋ ಚಲೋ ಬಂದಾಗ ನಮ್ಮ ದೋಸ್ತರ ಜೋಡಿ ಹೋಗಿರ್ತೀನಿ ಅಷ್ಟೇ. ಅವಾಗೆಲ್ಲ ಭಾಳ ಹೋಗಿದ್ವಿ, ಈಗಿಲ್ಲ. ನಾನು ಮದ್ವೆ ಮಾಡ್ಕೊಂಡ್ಮೇಲೆ ತಿಂಗಳಿಗೆ ಒಂದು ಸಲ, ತಿಂಗಳಿಗೆ ಒಂದು 2 ಸಲ ಹಿಂಗೆ ಪಿಕ್ಚರ್ಗೆ ಹೋಗ್ಬೋದಾ? 1-2 ತಿಂಗಳಿಗೆ ಒಂದು ಸಲ. ಅಂದರೆ ನಂಗೆ ಏನಾರ ತೊಗೋಬೇಕಂದಾಗ ನೀವು ಸಿಟಿ ಒಳಗೆ ಇಲ್ಲಿ ಲಕ್ಷ್ಮೀ ಮಾಲು, ಶಾಪಿಂಗ್ ಮೋರ್ ಅದು ಅದಾವಲ್ಲ, ಅಲ್ಲೆಲ್ಲ ಕರ್ಕೊಂಬರ್ಬೇಕಾಕತಿ. ಅದಕ್ಕಾರ ನೀವು ಕಾರ್ ತೊಗೋಬೇಕಲ್ಲ, ಎಲ್ಲ ಟೈಮು ಬಸ್ಸಿಗೆ ಅಡ್ಡಾಡಕ್ಕೆ ಆಗಲ್ಲ, ಅದಕ್ಕೆ ಹೇಳಿದೆ. ಓ, ಅದಾ? ಹಾಂ ಹಾಂ. ಇಷ್ಟೇನಾ ಕಂಡೀಷನ್, ಮತ್ತೇನಾರ? ಆಮೇಲೆ ನಿಮಗೂ ನನಗೂ ಎಷ್ಟಂದರೆ, ನಿಮಗೆ 32 ಅಂದರೆ ನನಗೆ 24, 23. ಹೌದು, ಆ್ಯಕ್ಚುಲಿ 23. ಇನ್ನು ಮುಂದೇನ ಜೂನಿಗೆ 24 ಬರೋದು. ವಯಸ್ಸು ಭಾಳ ಅಂತರ ಆಯ್ತನ. ನಮ್ಮ ಅವ್ಗ ನಮ್ಮ ಅಪ್ಪಗ 12 ವರ್ಷ ಪರ್ಕಂತೆ. ಹಂಗೆ ಇರ್ತೈತಂತೆ ವಯಸ್ಸು. ಅದು ಆಗಿನ ಕಾಲ ಆತ್ರಿ. ಈಗಿನ ಕಾಲದಾಗ ಯಾರು ಇಷ್ಟು ವಯಸ್ಸಿನ ಅಂತರ ಎತ್ಕೊಳ್ಳಲ್ಲ. ಭಾಳ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 3-4, ಬಹುಶಃ 5 ಅಂದರೆ ಜಾಸ್ತಿ. ಹೌದಾ? ಅದು ಮದುವೆಗೆ ಹೆಣ್ಣು ಹುಡುಕ್ತಾ ಲೇಟ್ ಆಗ್ಬಿಡ್ತು. ಸಾರಿ, ನನಗೆ ನಾ ಅಂದ್ಕೊಂಡಂಗಿಲ್ಲ. ನಂಗೆ ಹಳ್ಳಿ ಒಳಗೆ ಸಗಣಿ ಎಲ್ಲ ಬಾಚ್ಕೊಂತಿರಕ್ಕೆ ಇಷ್ಟ ಇಲ್ಲ. ನಂಗೆ ಸಿಟಿ ಒಳಗೆ ಮದುವೆ ಮಾಡ್ಕೋಬೇಕಂತ ಆಸೆ. ಓ, ಅದಕ್ಕೆ ಅಂತಾರೆ ಹುಡುಗಿಯರ ಡಿಮ್ಯಾಂಡ್ ಭಾಳ ಅಂತೇಳಿ. ಆದರೆ ಒಂದು ಮಾತು ಹೇಳ್ತೀನಿ, ನೀವು ಹುಡುಗಿಯರು ಈ ಥರ ಡಿಮ್ಯಾಂಡ್ ಮಾಡಕತ್ರ ಅಲ್ಲ. ನಾನು ಈ ಕ್ರೂಸರ್ ತೊಗೊಂಬಂದಲ್ಲ, ನಿಮ್ಮ ಮನೆ ಬಕ್ಲಾಗ ನಿಂದ್ರಸಕ್ಕೆ ಜಗನೇ ಇಲ್ಲ. ನೀವಿರೋದೇ ಇಷ್ಟು ಸಣ್ಣ ಮನೆ ಒಳಗೆ ಹಿಂಗದಿರಿ. ನೋಡಿದರೆ ದೊಡ್ಡ ಮನಿನೇ ಬೇಕು, ನಿಮಗೆ ಕಾರಿದ್ದು ಹುಡುಗನೇ ಬೇಕು, ಅವ್ರ ಮನೆ ಒಳಗೆ ಶವರೇ ಬೇಕು, ಅದು ಹಾಗೆ ಬೇಕು, ಇದು ಪಿಕ್ಚರ್ಗೆ ಹೋಗ್ಬೇಕು. ನಿಮ್ಮ ಡಿಮ್ಯಾಂಡ್ ನೋಡಿದರೆ ಎಷ್ಟು ಜಾಸ್ತಿ ಇರ್ತಾವೆ. ನೀವು ನೋಡಿದ್ರೆ ಇಂಥ ಮನೆ ಒಳಗೆ ಇರ್ತೀರಿ. ತವ್ರ ಮನೆ ಒಳಗೆ ಹೆಂಗಿದ್ರು ನಡೀತೈತಿ, ಗಂಡನ ಮನೆ ಮಾತ್ರ ಚೆನ್ನಾಗಿರ್ಬೇಕಲ್ಲ ನಿಮಗೆ. ಹಿಂಗೆ ಡಿಮ್ಯಾಂಡ್ ಮಾಡ್ಕೊತ ಹೋಗ್ರಿ, ಮುಂದೊಂದು ಸಲ ಗೊತ್ತಾಕೈತಿ. ಆಮೇಲೆ ಗಂಡು ಮಕ್ಳಿಗೆ ಡಿಮ್ಯಾಂಡ್ ಬಂದೇ ಬರ್ತದೆ ಮತ್ತು ಏನು. ಯಾಕಂದ್ರೆ ಎಲ್ಲರೂ ಹೆಣ್ಣು ನಡ್ಕೊತ ಆಮೇಲೆ ಈ ಥರ ಡಿಮ್ಯಾಂಡ್ ಮಾಡ್ಕೊತ ಮದುವೆ ಆಗ್ಲಾರ್ದ, ಮಕ್ಕಳಾಗ್ಲಾರ್ದ ಅಲ್ಲ, ಇನ್ನೂ ನೀವು ಡಿಮ್ಯಾಂಡ್ ಮಾಡ್ಕೊಂಡು ನಿಮಗೆ ಬೇಕಾದಂಥ ಹುಡುಗನೂ ಸಿಗೋದಿಲ್ಲ. ಸಿಗೋ ಮಠ ನೀವು ಮದುವೆ ಮಾಡ್ಕೊಳ್ಳಲ್ಲ. ಮಕ್ಕಳು ಮರಿ ಎಲ್ಲಿಂದ ಆಗ್ಬೇಕು? ವಯಸ್ಸಾದ್ಮೇಲೆ ಮಕ್ಕಳು ಮರಿ ಆಗಲಿಲ್ಲ ಅಂತೇಳಿ ನಿಂತು ಬಿಡೋದು ಇಷ್ಟೇ. ಆಮೇಲೆ ಆಯ್ತಾಯ್ತಲ್ಲ. ಸರಿ, ನೀವು ಅಂದ್ಕೊಂಡಂಗೆ ನಾನಿಲ್ಲ. ಸರಿ, ನೀವು ಮತ್ತು ನಿಮ್ಗೆ ನಾನು 5-6 ವರ್ಷ ಪರ್ಕಕ್ಕತಿ, 7-8 ವರ್ಷ ಅಂತೀರಿ. ಇನ್ನು ನಿಮ್ಮ ತಂಗಿಯರಿಗೆ ನನಗೆ ಇನ್ನೂ ಜಾಸ್ತಿ ವಯಸ್ಸು ಡಿಫ್ರೆನ್ಸ್ ಆಕತಿ. ಅವ್ರನ್ನ ನೋಡೋ ಅವಶ್ಯಕತೆನೇ ಇಲ್ಲ ಅಂತೀನಿ ನಾನು. ಸರಿ, ಇಷ್ಟು ನೀವು ಕಂಡೀಷನ್ ಮೊದಲೇ ನೀವು ಅವ್ರ ಹತ್ರ ಹೇಳಿಬಿಟ್ಟಿದ್ರೆ, ಅವ್ರು ನಮಗೆ ಬಂದು ಹೆಣ್ಣದಾವ ಅಂತ ಹೇಳೋರು ನನಗೆ, ಅವ್ರು ಎಂಕವಕರ್ನ ಯಾರು ಅವ್ರ ಹೆಸರು ನನಗೂ ಅಷ್ಟು ಗೊತ್ತಿಲ್ಲ. ಅವ್ರು ಹೇಳ್ಬಿಡ್ತಿದ್ರು ಹಿಂಗೈತೆ ಹುಡುಗಿ ಕಂಡೀಷನ್ ಅಂತೇಳಿ. ನಾವು ನೋಡೋಕೆ ಬರ್ತಿದ್ದಿಲ್ಲ. ಸುಮ್ಮನೆ ನಮ್ಮದು ಟೈಮ್ ವೇಸ್ಟು, ನಿಮ್ಮದು ಟೈಮ್ ವೇಸ್ಟು. ಅಲ್ಲಿಂದ ದುಡ್ಡು ಹಾಕೊಂಡು ನಾವು ಬಾಡಿಗೆ ಮಾಡ್ಕೊಂಬಂದಿದ್ದು ವೇಸ್ಟೇ. ಅಲ್ಲ, ಅದ್ರಾಗ ಏನು ತಪ್ಪೈತಿ? ಗಂಡನ ಮನೆ ಒಳಗೆಲ್ಲ ಇರಲಿ ಅಂತ ಆಸೆ ಪಡೋದು ತಪ್ಪ? ತಾಯಿ ಮನೆಗೆ ಏನೂ ಇರಲ್ಲ ಅಲ್ಲ. ನೀವು ಇರೋದು ಹಳ್ಳಿ ಮನೆ ಒಳಗೆ. ನಿಮ್ಮಪ್ಪರ ಮನೆ ಕಟ್ಟಕ್ಕೆ ಅವ್ರಿಗೆ ಅರ್ಧ ವಯಸ್ಸು ದಾಟ್ ಹೋಗ್ಬಿಟ್ಟಿರ್ತೈತಿ. ಅವ್ರ ಅಪ್ಪಾರ ಕಟ್ಲಿ ಅಥವಾ ನಿಮ್ಮ ಅಪ್ಪಾರೇ ಕಟ್ಲಿ. ಹುಡುಗ ಮಾತ್ರ ವೆಲ್ ಸೆಟಲ್ಡ್ ಇದ್ದವನೇ ಬೇಕು ಅಂತಂದ್ರೆ, ಎಲ್ಲ ಸೆಟ್ಲಾಗಿ ಮದುವೆ ಆಗ್ಬೇಕಂತಂದ್ರೆ 35, 40, 55 ವರ್ಷಕ್ಕೆ ಮದುವೆ ಮಾಡ್ಕೋಬೇಕಾಗತ್ತೆ. ನೀವು ಎಲ್ಲ ಜೀವನದ ಸೆಟ್ಲ್ ಇದ್ದವನೇ ಬೇಕು ಅನ್ನೋದಾದ್ರೆ 50 ವರ್ಷ ಫಿಕ್ಸ್. ಸರಿ, ಆಯಿತು. ಇನ್ಮೇಲಾರ ಹುಡುಗನ ಕರೆಸಿ ಈ ಥರ ಮಾತಾಡಿ ಇದು ಮಾಡಬೇಡ್ರಿ. ನನ್ನ ಈ ಥರ ಕಂಡೀಷನ್ಸ್ ಅದಾವು ಅಂತ ಮೊದಲೇ ಹೇಳಿರ್ರಿ. ಬೇಕಂದ್ರೆ ನೋಡಕ್ಕೆ ಬರ್ತಾರ, ಬ್ಯಾಡ ಅಂದ್ರೆ ಬಿಡ್ತಾರ. ಅಯ್ಯೋ ದೇವ್ರೆ, ಇವರೆಷ್ಟು ಸೆಟ್ ಮಾಡ್ಕೊತಾರ? ನಾನು ಕೇಳಿದ್ರೆ ತಪ್ಪೇನೈತೆ? ಗಂಡನ ಮನೆಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಆಸೆ ಪಟ್ಟೆ ಅಷ್ಟೇ. ಕತೆ ಇವ್ರದೊಂದು. ಕಾರ್ ಇರಲಿ ಅಂದೆ, ಮತ್ತು ಕಾರ್ ಇಲ್ಲದ ಮನೆ ಮದುವೆ ಮಾಡ್ಕೊಂಡು ಏನು ಮಾಡಲಿ? ಮಾತಾಡಿದ್ರಪ್ಪ? ಹಾಂ, ಮಾತಾಡಿದ್ವಿ. ಆಮೇಲೆ ಗೊತ್ತಾತ ಇವ್ರು ನಮಗೆ ಹೊಂದಾಣಿಕೆ ಆಗಂಗಿಲ್ಲ ಅಂತೇಳಿ. ಅಪ್ಪ ಬರ್ರಿ ಹೋಗುನ್. ಅಲ್ಲಪ್ಪ, ಏನು ಮಾತಾಡಿದ್ರಿ? ಏನಾತ? ನಾನು ನಿಮಗೆಲ್ಲ ದಾರಾಗ ಹೇಳ್ತೇನೆ ಬರ್ರಿ ಏನಾತ ಅಂತೇಳಿ. ಅಲ್ಲ ತಡ್ರಿ, ಚಹಾ ಕುಡ್ದು ನಾಷ್ಟ ಮಾಡ್ಕೊಂಡು ಹೋಗಂತ್ರಿ. ಬೇಡ ಏನು ಬೇಡ. ಸಂಬಂಧ ಕುದುರಿಲ್ಲ ಅಂದಮೇಲೆ ಅಲ್ಲಿ ತಿನ್ನೋದು ಉಣ್ಣೋದ್ರಾಗ ಅರ್ಥ ಇಲ್ಲ ಅಂತ ನನಗೆ ಅನಿಸ್ತೈತಿ. ನೀವು ಫಸ್ಟೇ ನಿಮ್ಮ ಮಗಳ ಕಂಡೀಷನ್ಸ್ನ ಹುಡುಗನ ಮನೆಯವರಿಗೆ ಮುಟ್ಸೋ ಪ್ರಯತ್ನ ಮಾಡಿರಿ. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗೋದು ಅವ್ರಿಗೆ ಒಂದು ರೂಢನಾರ ತಪ್ತೈತಿ ಅಂತ, ಒಂದು ಟೈಮರ ಉಳಿತೈತಿ. ಅಲ್ಲಪ್ಪ, ಗೊತ್ತಾಯ್ತು ನನ್ನ ಮಗಳು ಏನು ಹೇಳಾಳ ಅಂತೇಳಿ. ಇನ್ನಿಬ್ರು ಅದಾರ ತಡಿಯಪ್ಪ. ಬೇಡ
ಈ ಮಗಳಿಗಿಂತ ಅವರಿಬ್ರು ಎಷ್ಟು ಸಣ್ಣವ್ರು? ಒಬ್ಬಾಕಿ 1.5 ವರ್ಷದಕ್ಕೆ, ಇನ್ನೊಬ್ಬಾಕಿಗೆ 3.5 ವರ್ಷ ಡಿಫ್ರೆನ್ಸ್ ಐತಿ. ಬೇಡ ಬೇಡ, ಭಾಳ ಸಣ್ಣವ್ರ ಅಕ್ಕಾರ. ಇವರಿಗೆ ನನಗೆ ಬರೀ 7 ವರ್ಷ ಏನೋ ಡಿಫ್ರೆನ್ಸ್ ಐತಿ. ಇನ್ನು ಅವರಿಗೆ ನಮ್ಗೆ 8-10 ವರ್ಷ ಡಿಫ್ರೆನ್ಸ್ ಆಕೈತಿ. ಸುಮ್ಮನೆ ಯಾಕೆ? ಹಂಗೇನಾರು ಒಪ್ಪಿಗೆ ಇದ್ರೆ ಹೇಳ್ರಿ. ಈಕಿ ಒಂದನೇದಕ್ಕಿದು ಇಷ್ಟು ಕಂಡೀಷನ್, ಎರಡನೇ ಮಕ್ಕಳದು ಮೂರನೇದಕ್ಕಿದು ಕಂಡೀಷನ್ನೇ ಇಲ್ಲಪ್ಪ ಪಾಪಕ್ಕೆ ಅವ್ರದ್ದು. ಮತ್ತು ನೀವು ಮೊದಲನೇವ್ರದ್ದೇ ಮದುವೆ ಮಾಡಿ ಆಮೇಲೆ ಎರಡನೇದವ್ರದ್ದು ಮಾಡ್ತೀನಿ ಅಂದ್ರಲ್ಲ? ಹೌದು, ಆದ್ರೆ ನೀವು ಎರಡನೇದಕ್ಕಿ ನೋಡಪ್ಪ ಒಂದು ಮಾತು, ನಿಂಗೆ ಆಕಿ ಮನ್ಸಿಗೆ ಬಂದ್ಲು ಅಂದ್ರೆ ಸರಿ. ಒಂದನೇದಕ್ಕಿಗೂ ದೌಡ್ ಹುಡುಕಿ 2 ಲಗ್ನ ಒಂದ ಚಿತ್ರದಾಗ ಮುಗಿಸ್ಬಿಟ್ರಾತ. ಏನಂತಪ್ಪ ಇದು ಅಭಿಷೇಕ? ಬಾಯಿಲೆ ಸ್ವಲ್ಪ ಸಮಾಧಾನಾಗಿ ಇರೋ, ನೋಡೇ ಹೋಗ್ಬಿಡ. ಮತ್ತೆ ಇಲ್ಲಿ ಮಟ್ಟ ಬಂದೇವಿ. ಸರಿವಾ, ಹೋಗಿ ಎರಡನೇಕಿಂತ ತಗೊಂಬ. ಈಗಿನ ನೋಡಪ್ಪ ನನ್ನ 2ನೇ ಮಗಳು. ಅದಿಲ್ಲ, ಒಂದನೇ ಹುಡುಗಿಗಿಂತ ಎರಡನೇದಕ್ಕೆ ಚಂದ. ಇಕ್ಕಿದ ಆ ಥರ ಕಂಡೀಷನ್ ಏನೂ ಇಲ್ಲ ಪಾಪ, ಇದ್ರಾಗ ಹೊಂದ್ಕೋತಾಳ ನೋಡಪ್ಪ. ಒಂದ್ಸಲ ನೋಡು, ಬೇಕಾದ್ರೆ ನೀವಿಬ್ರು ಮಾತಾಡ್ತೀನಿ ಅಂದ್ರೆ ಮಾತಾಡ್ರಿ. ಇಲ್ಲ ಇಲ್ಲೇ ಕಂಡೀಷನ್ ಏನೂ ಇಲ್ಲ ಅಂತಂದ್ರೆ ಮತ್ತೇನಿಲ್ಲ, ಮತ್ತೇನು ಸಪ್ರೇಟಾಗಿ ಹೋಗಿ ಮಾತಾಡೋದು. ಹಂಗಾರ ಎರಡನೇದಕ್ಕೆ ನಿಂಗೆ ಹಿಡಿಸಿದ್ಲನಪ್ಪ? ಮೊದ್ಲು ಅವರಿಗೆ ನಾ ಹಿಡ್ಸೇನೆ ಅಂತ ಕೇಳ್ರಿ. ನೋಡವ, ಹುಡುಗ 32 ವರ್ಷ. ಈಗ ನಿನಗೆ ಎಷ್ಟು 21 22 ನಡೀತಾ ಇದಾವಲ್ಲ? ನೋಡಿ ವಿಚಾರ ಮಾಡು. ಮತ್ತೆ ಬೇಕಾದ್ರೆ ಈಗ ಒಪ್ಪಿಗೆ ಹೇಳ್ಬೇಕಂತೇನಿಲ್ಲ, ಬೇಕಾದ್ರೆ ನೋಡು ವಿಚಾರ ಮಾಡಿ ಹೇಳ್ತೇನೆ ಅನ್ನೋದಾದ್ರೆ ನಡೀತೈತೆ, ಅದಕ್ಕೇನಿಲ್ಲ. ಏನನ್ನ ಫೋನ್ಯಾಗ ಹೇಳ್ರಿ ನೀವು ನನಗೆ, ನಾನು ಅವಾಗ ಹೇಳ್ತೇನೆ. ನಾನು ನಿಮ್ಗೆ ಹೇಳ್ತೇನೆ ತೋರಿ ಅಕ್ಕ, ಫೋನ್ ಮಾಡಿ. ಮತ್ತೇನಂತಪ್ಪ ಫೋನ್ ಮಾಡಿ ಹೇಳ್ತಾರಂತ? ಏನು ಹಂಗಾರೆ ಸರಿ, ಏನನ್ನೋದು ನಾನು ನಿಮ್ಗೆ ಹೇಳ್ತೇನಂತ. ಸರಿ ಬರ್ರಿ ಹೋಗೋಣ. ಹಂಗಂದ್ರಿಂಗಪ್ಪ ತಡಿ, ಚಾ ಅಲ್ಲಿ ಒಳಗೆ ಹೋಗ್ಯಾಳ ನಮ್ಮ ಶ್ರೀಮತಿಯವ್ರು. ತಿಂದು ಕುಡಿಲಾರ್ದ ಇಷ್ಟು ದೂರ ಬಂದು ಹಂಗೆ ಹೋಗ್ಕಿರನ? ತಡಿ 1 ನಿಮಿಷ ಬಂದೆ. ನೋಡೋ, ಅವಸರ ಮಾಡ್ಬೇಡ ಅಭಿಷೇಕ. ಏನೋ ಮದುವೆ ಲಗ್ನ ಅನ್ನೋದು ಹಂಗೆ ಅಲ್ಲದು, ಏನು ದೊಡ್ಡ ಅಲ್ಲ. ಖ್ಯಾತಿಗೆಲ್ಲ ಹೆಣ್ಣೆತ್ತರು ಹಿಂಗೆ ಕಂಡೀಷನ್ ಹಾಕ್ತಾರೆ ಕೆಲವರು. ಈಗ ಅದನ್ನೆಲ್ಲ ನೀ ಎಷ್ಟು ಸೀರಿಯಸ್ ತೊಗೊಳಕೋಬೇಡ. ಒಂದನೇದಕ್ಕಿಂತ ಎರಡನೇದಕ್ಕಿ ಭಾರಿ ಚಂದದಾಳ. ಏನು ಸುಮ್ಮನೆ ಸ್ವಲ್ಪ ಸಮಾಧಾನಗಿರೋ, ಹೆಂಗಾರ ಮಾಡಿ ಸಂಬಂಧ ಕುದುರಿಸಿ ಬಿಡೋಣಂತೆ. ಮದುವೆ ಮಾಡ್ಕೊಂಡೆ ಅಂದ್ರೆ ನೋಡಿ ಎಷ್ಟು ಚಂದದಾಳಕ್ಕೆ. ತಲೆ ಕೆಡ್ಸ್ಕೊಂತಿ ಸುಮ್ಮನೆ. ಒಂದನೇದಕ್ಕೆ ಕಂಡೀಷನ್ ಕೇಳಿ ತಿರುಗ್ತಂದು ಹಂಗಪ್ಪ, ಹಂಗೆ ಹೆಣ್ಣೆತ್ತರ ಅದಕ್ಕೆಲ್ಲ ಬಿಡು. ಎಲ್ಲರೂ ಹಂಗೆ ಮಾಡಲ್ಲ, ಕೆಲವ್ರು ಹಿಂಗೆ ಮಾಡ್ತಾವೆ. ತಲೆ ಕೆಡ್ಸ್ಕೊಬೇಡ, ಸಮಾಧಾನಗಿರಿ. ಈಗ ಬಂದೇವಿ, ಅವ್ರು ಏನು ಕೊಡ್ತಾರೆ ಕುಡ್ದು ತಿಂದು ಮನೆಗೆ ಹೋಗಿ ಆಮೇಲೆ ವಿಚಾರ ಮಾತಾಡೋಣಂತೆ. ಫೋನ್ ಹಚ್ಚಿ ಹೇಳ್ತಾರೆ, ಯಾಕೋ ಹುಡುಗಿಗೆ ಮನ್ಸಿದ್ದಂಗೆ ಐತಿ. ನಾನೆಲ್ಲ ಅವ್ರು ಒಪ್ಕೊಳ್ಳೋ ಹಂಗೆ ಹೇಳ್ತೀನಿ. ಬಂದು ನಮ್ಮ ಶ್ರೀಮತಿಯವರು ಹುಡುಗಂತರು ನೋಡ್ರಿಪ್ಪ, ಒಂದು ಅಡಿಕೆ ಒಳಗಿನ ಚಟ ಇಲ್ಲ. ನೀವು ಅದ್ರ ಬಗ್ಗೆ ಮಾತ್ರ ಚಿಂತೆನೆ ಮಾಡಾಕೋಬೇಡ್ರಿ. ನೋಡ್ರಿ, ಒಂದನೇದಕ್ಕಿಗೆ ಮತ್ತೆ ಅದು ಬೇಕಿದು ಬೇಕನ್ನೋ ಏನು ಕಂಡೀಷನ್ ನಮ್ಗಂತೂ ಗೊತ್ತಿಲ್ಲ. ಅವ್ರವರೇ ಮಾತಾಡ್ಕೊಂಡು ಬಂದವರು. ಎರಡನೇದಕ್ಕಿದು ಏನು ಕಂಡೀಷನ್ ಇಲ್ಲಪ್ಪ, ನಡೀತೈತೆ ಅನ್ನೋದಾದ್ರೆ ಒಂಚೂರು ವಯಸ್ಸಿನ ಅಂತರ ಅನ್ನೋಕ್ಕಷ್ಟೇ. ಕೊಟ್ಟು ಮದುವೆ ಮಾಡ್ಬೋದು. ನೋಡ್ರಿ ವಿಚಾರ ಮಾಡಿ ಏನನ್ನ ಫೋನ್ ಹಚ್ಚಿ ನನಗೆ ಹೇಳ್ರಿ.